ತಲೆ ಅಲ್ಲಾಡಿಸುವುದಕ್ಕೆ ಈ ದಾಸ ನಿನ್ನ ಗುಲಾಮರಲ್ಲ. ಹೊತ್ತು ಹೊತ್ತು ಹಳ್ಳಿಯಲ್ಲಿ ವಾಸಿಸಿರುವ ಜನ ಈ ದೇವೇಗೌಡರು ಗುಲಾಮರಿಗೆ ಸಲಾಂ ನಮ್ಮ ಪಾದಕ್ಕೆ ಸಲಾಮ ಹೊಡುತ್ತಿರ ಬಿದ್ದಿರುವಾಗ ಅಲ್ಲ ನೀರನ್ನು ಕೊಡೆ ಭಾಸ್ಕರ ಹಾಕುವುದೇ ಅಡವೆ ಕಟ್ಟುವುದೇ ಈ ಗೌಡನ ಕಾಯಕ. ಗೌಡ ನಿನ್ನ ಕಾಯಕವನ್ನೇ ಕಡಿಗಣಿಸಿ ರೈತರ ರಕ್ತವನ್ನು ತೆಗೆಯುವ ಕೊಂತಿರುವ ನಿನ್ನಂತ ತಗಲಿನ ಹೊಸ ಕಾಕಲು ಸಿದ್ಧನಾಗಿ ಬಂದಿರುವುದು ದೇವದಾಸನಾಗಿ. ಲೇ ದಾಸ, ಸುಮ್ಮನೆ ನಿಗರಾಡಬೇಡ, ನೀ ಕಲಿಸಬೇಡ ಈ ಗೌಡರ ಕೈಯಲ್ಲಿ. ಇದುವರೆಗೂ ನೀನು ಜೀವಂತ ಉಳಿದೇ ದೊಡ್ಡ ಮಾತು. ಒಳ್ಳೆ ಮಾತಿನಿಂದ ನೀನು ಹೊರಟು ಹೋಗು. ಈಗಿದ್ದರೆ ಈಗಲೇ ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಆಕಾಶದಲ್ಲಿರುವ ನಕ್ಷತ್ರ ಎಣಿಸೋಕ್ಕಾಗಲ್ಲ, ಅಲ್ಲಕ್ಕಾಗಲ್ಲ. ನಿನ್ನಿಂದ ಈ ದೇವದಾಸನ ಕೊಲ್ಲಕ್ಕಾಗಲ್ಲ. ಇನ್ನೊಂದು ಸಾರಿ ಪಿಸ್ತೂಲ್ ಬಂದೂಕು ತೋರಿಸಿ ಎದುರಿಸಲಕ್ ಬಂದ್ರೆ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಜೀವ ನೆಲೆಗೆ ಸಿಗಲ್ಲ, ಕೊಚ್ಚಿ ಹಾಕಿ ಬಿಡ್ತಾರೆ. ಕಿಚ್ಕೋಬೇಡ. ಕೋಪ ಬಂದು ನಿನ್ನ ಕೋಪದಲ್ಲಿ ಬಾವಿಗೆ ಬೋಧಿ ಎಸರಿ ಹೋದರೆ ಅದು ನಿನ್ನ ಮೈ ಮೇಲೆ ಬೀಳುತ್ತದೆ. ವಿದ್ಯಾರ್ಥಿ ವಿಜಯನಿಗೆ ಹಾಗೂ ನೌಕರಿನೂ 7 ಲಕ್ಷ ಲಂಚವನ್ನು ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಕೊಡಿಸಿದ್ಯಾ, ಅದನ್ನ ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಏನು ಮಾಡ್ತೀವಿ ದಾಸ, ನಾವು ದುಡ್ಡು ಇದ್ದವರು, ದುಡ್ಡು ಕೊಟ್ಟು ನೌಕರಿ ಸೇರುತ್ತೇವೆ. ಅವನಿಗೆ ಯಾವುದೇ ನೌಕರಿಯನ್ನು ಮಾಡಬೇಕೆನ್ನುವ ಆಸೆ ಇದ್ದರೆ ನಾವೇಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ನೌಕರಿ ಮಾಡುತ್ತೇವೆ. ದುಡ್ಡು ಕೊಟ್ಟು ನೌಕರಿ ಲಂಚ ಕೊಟ್ಟು ನೌಕರಿಗೆ ಸೇರಿಸುವ ಕೆಲಸ. ನಿನಗೊಂದು ಮಾತು ಹೇಳ್ತೀನಿ, ತಿಳ್ಕೊ. ನೀನು ಸತ್ತಾಗ ನಿನ್ನ ಹಿಂದೆ ಬರುವುದು 4 ಜನ, 4 ಮಾತು. ನೀನು ಗಳಿಸಿಟ್ಟ ಆಸ್ತಿ ಅಂತಸ್ತಲ್ಲ, ಆ 4 ಜನ 4 ಮಾತನ್ನು ಕಾಯ್ಕೋ. ಇಲ್ಲ ಸತ್ತಾಗ ಒಳಗೆ ಬಿದ್ದು ಹೊಳ ಬಿದ್ದು ಸತ್ತು ಹೋಗ್ತೀಯ. ಎಚ್ಚರದಿಂದ ಸತ್ಯ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಅನ್ಯಾಯ ಮಾಡಿದ್ರೆ ನೆಟ್ಟಕ್ಕೆ ಹೋಗ್ತೀಯ. ಜಾಸ್ತಿ ಎಗರಾಡಿದ್ರೆ ಮಗನೇ ಈ ದಾಸನ ಕೈ ಸತ್ಯ ಹೋಗ್ತೀಯ. ಗೌಡ, ಇದು ನಿನ್ನ ಮೊದಲನೆಯ ಭೇಟಿ. 7ನೇ ಭೇಟಿ ಆಗೋದ್ರೊಳಗಾಗಿ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿ ಆಗ್ಬೇಕು. ಇಲ್ಲ ಈ ದಾಸನ ಕೈಲಿ ನಿಮ್ಮಿಬ್ಬರು ಸಾಯಬೇಕು. ಮತ್ತು ಆ ಬ್ರಹ್ಮ ಬರೆದ ಹಣೆ ಬರ, ಈ ದಾಸ ಬರೆದ ನಿಮ್ಮಿಬ್ಬರ ಜೀವನ ಬರ. ದಟ್ ಈಸ್ ದೇವದಾಸ. ದೇವದಾಸ ರುದ್ರ ಭದ್ರನು ಕೊಲೆ ಮಾಡಿ